ವೀಕ್ಷಕರೇ ನಮಸ್ಕಾರ. ನಾನು ಇವತ್ತು ಹುಬ್ಬಳ್ಳಿಯ ಒಂದು ವಿಶೇಷ ಶಾಲೆಯಲ್ಲಿದ್ದೇನೆ. ಈ ಶಾಲೆಯ ಹೆಸರು ಇದು ಸರ್ಕಾರಿ ತಾಂತ್ರಿಕ ಕಿರಿಯರ ಪ್ರೌಢಶಾಲೆ. ಇದು 61 ವರ್ಷದಿಂದ ಇಲ್ಲಿ ಈ ಕಟ್ಟಡವನ್ನು ಕಟ್ಟಲ್ಪಟ್ಟಿದೆ. 1963ನೇ ಇಸ್ವಿಗೆ ಇದು ಲೋಕಾರ್ಪಣೆಯಾಗಿ ಸಾವಿರಾರು ಮಕ್ಕಳನ್ನು ಈ ಶಾಲೆಯಿಂದ ತಾಂತ್ರಿಕ ತಜ್ಞರನ್ನಾಗಿ ಪ್ರೊಡ್ಯೂಸ್ ಮಾಡಿರುವಂಥ ಇದೊಂದು ಶಾಲೆ. ಈ ಶಾಲೆಯಲ್ಲಿದೆ ರೀ, ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಅಮೃತ್ ಟಾಕೀಸ್ ಪಕ್ಕದಲ್ಲಿರುವ ವುಮೆನ್ಸ್ ಪಾಲಿಟೆಕ್ನಿಕ್ ಒಳಗಡೆ ಬಂದರೆ ನಿಮಗೆ ಕಲ್ಲಿನ ಒಂದು ಇಮಾರತ್ ನೋಡ್ಲಿಕ್ಕೆ ಸಿಗ್ತದೆ. ಅದೇ ಕಲ್ಲಿನ ಇಮಾರತ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್. ನಾನು ಹೇಳಿದಂಗೆ ಸಾವಿರಾರು ಮಕ್ಕಳು ಈ ಶಾಲೆಯಲ್ಲಿ ಕಲ್ತಿದ್ದಾರೆ. ಹೊರಗಡೆ ಮಕ್ಕಳಿಗೆ 6 ವಿಷಯ ಇರ್ತದೆ, ಅದರಲ್ಲಿ 3 ಭಾಷೆ 3 ವಿಷಯ. ಆದರೆ ಇಲ್ಲಿ 6 ವಿಷಯ ಅಥವಾ 3 ವಿಷಯ 3 ಭಾಷೆ ಜೊತೆಗೆ ಮೆಕ್ಯಾನಿಕಲ್, ಫಿಟ್ಟರ್, ಕಾರ್ಪೆಂಟರ್, ಜೊತೆಗೆ ಡ್ರಾಯಿಂಗ್, ಈ ರೀತಿ ಬೇರೆ ಬೇರೆ ವಿಷಯಗಳು ಸಹ ಇಲ್ಲಿ ಮಕ್ಕಳಿಗೆ ಕಲಿಸಲಾಗ್ತದೆ. ಇವರೆಲ್ಲ ಒಂಥರನೂ ವಿಚಾರ ಮಾಡಿದರೆ ಸಣ್ಣ ಇಂಜಿನಿಯರ್ಸ್ ಇದ್ದಂಗೆ, ತಮ್ಮ ಜೀವನವನ್ನು ಪ್ರಾರಂಭ ಹಂತದಿಂದ ರೂಪಿಸ್ಕೊಳ್ಳುವಂಥ ಸಾಮರ್ಥ್ಯ ಇರುವಂಥವ್ರು. ಆದರೆ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಆ ಟೆಕ್ನಿಕಲ್ ಸ್ಕೂಲಿನ ವಿಶೇಷತೆಯ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ಕಳೆದ ದಶಕದಿಂದ ಇಲ್ಲಿ ಒಬ್ಬ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. ಅವರ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿ ಈಗಲೂ ಸಹ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನು ತ್ಯಾಗ ಮಾಡಿರುವಂಥ ಒಬ್ಬ ಮಹಾಗುರು. ಅವ್ರು ಯಾರಪ್ಪ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೆಲವೊಂದಿಷ್ಟು ಜನರಿಗೆ ಕಾತರತೆ ಇರ್ಬೋದು. ಆ ಗುರು ತನ್ನ ಜೀವನವನ್ನು ಸಂಪೂರ್ಣವಾಗಿ ಮಕ್ಕಳಿಗಾಗಿ ಧಾರೆ ಎರೆದು ಮಹಾಗುರು ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಮಹಾಗುರು ಆಗಿರುವಂಥ ಒಬ್ಬ ವ್ಯಕ್ತಿತ್ವ. ಅವರು ಇದೇ ಶಾಲೆಯಲ್ಲಿ ಸಾವಿರಾರು ಮಕ್ಕಳ ಜೀವನವನ್ನು ಸಮೃದ್ಧಿಗೊಳಿಸಿ ಅವರ ಜೀವನದಲ್ಲಿ ಬೆಳಕನ್ನು ಹರಿಸಿದಂಥ ಆ ಗುರು ಇದೇ ಸೆಪ್ಟೆಂಬರ್ 5ನೇ ತಾರೀಕಿಗೆ ಶಿಕ್ಷಕರ ದಿನಾಚರಣೆ ದಿನ ನಮ್ಮ ಹುಬ್ಬಳ್ಳಿ ಹರಟೆಯ ಈ ಒಂದು ಸಂಚಿಕೆಯಲ್ಲಿ ಅವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಹಾಗೂ ಅವರ ಒಂದು ವಿಶೇಷತೆಯನ್ನು, ಅವರ ಬದುಕಿನ ಅವರ ಜೀವನದ ಶೈಲಿಯನ್ನು ನಿಮಗೆ ತೋರಿಸ್ಬೇಕು ಅಂತ ಆಸೆಪಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗಾದರೆ ಇದೇ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ದಿನ ಆ ಮಹಾಗುರುವಿನ ಪರಿಚಯ, ಅವರ ವಿಶೇಷತೆ, ಅವರ ಜೀವನ ಶೈಲಿಯನ್ನು ನಾವೆಲ್ಲರೂ ನೋಡೋಣಂತ ಬರ್ರಿ. ಹಂಗಂದ್ರೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ. ಅಲ್ಲಿವರೆಗೂ ನಿಮಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.